ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಶಿವರಾತ್ರಿ ಸಮೀಪಿಸುತ್ತಿದ್ದ ಹಾಗೆ ಭಕ್ತರು ಶಿವನ ಪೂಜೆಗೆ ಕಾಯ್ತಾ ಇರ್ತಾರೆ ಸ್ನೇಹಿತರೆ. ಹಬ್ಬದಂದು ಮನೆಗೆ ಕೆಲವೊಂದು ವಸ್ತುಗಳನ್ನು ತಂದರೆ ಶುಭವಾಗುತ್ತೆ. ಹಾಗೆ ಶಿವರಾತ್ರಿಯಂದು ನಂದಿ ವಿಗ್ರಹ, ಬಿಲ್ವಪತ್ರೆ ಸೇರಿದಂತೆ ಕೆಲವು ವಸ್ತುಗಳನ್ನು ತಂದರೆ ಶಂಕರನ ಆಶೀರ್ವಾದ ಕೂಡ ದೊರೆಯುತ್ತದೆ ಅಂತಲೇ ಹೇಳ್ಬೋದು. ಸಾರಿ ಮಹಾಶಿವರಾತ್ರಿ 2024ರಲ್ಲಿ ಬಂದಿರುವಂಥ ಈ ಮಹಾಶಿವರಾತ್ರಿ ಮಾರ್ಚ್ 8ನೇ ತಾರೀಕು ಅಂದರೆ ಶುಕ್ರವಾರ ಪಾಲ್ಗುಣ ಮಾಸ ಶುಕ್ಲ ಪಕ್ಷದ ಚತುರ್ದಶಿಯಂದು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಅಕ್ಷಯ ತೃತೀಯ, ದೀಪಾವಳಿ ಸೇರಿದಂತೆ ಹಬ್ಬ ಹರಿದಿನಗಳಲ್ಲಿ ಮನೆಗೆ ಕೆಲವು ವಸ್ತುಗಳನ್ನು ತಂದರೆ ಮನೆಗೆ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಅದೇ ರೀತಿಯಾಗಿ ಶಿವರಾತ್ರಿ ದಿನ ಕೂಡ ಈ ವಸ್ತುಗಳನ್ನು ಮನೆಗೆ ತಂದರೆ ಸಂಪತ್ತು ತುಂಬಿ ತುಳುಕುತ್ತೆ ಎಂಬ ನಂಬಿಕೆ ಕೂಡ ಇದೆ. ಹಾಗಾಗಿ ಯಾವ ವಸ್ತುಗಳನ್ನು ನಾವು ಮನೆಗೆ ತರಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಶಿವಪಾರ್ವತಿಯರ ಫೋಟೋ ಇದ್ದರೂ ಭಕ್ತರ ಶಿವಲಿಂಗವನ್ನು ಪೂಜಿಸದಿದ್ದರೆ ಪೂಜೆ ಸಂಪೂರ್ಣ ಎನಿಸೋದಿಲ್ಲ. ಆದ್ದರಿಂದ ದೇವರ ಮನೆಯಲ್ಲಿ ಶಿವಲಿಂಗ ಇಡುತ್ತಾರೆ. ಶಿವರಾತ್ರಿ ದಿನ ನೀವು ಮನೆಗೆ ಶಿವಲಿಂಗ ತಂದರೆ ನಿಮಗೆ ಶಿವನ ಆಶೀರ್ವಾದ ಕೂಡ ದೊರೆಯುತ್ತದೆ. ಹಾಗೆ ಅದರಲ್ಲೂ ಕೂಡ ರತ್ನದಿಂದ ಮಾಡಿದ ಶಿವಲಿಂಗವನ್ನು ತಂದರೆ ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಎರಡನೇ ವಸ್ತು ಯಾವ್ದು ಮನೆಗೆ ತರ್ಬೋದು ಅನ್ನೋದಾದರೆ ನಂದಿ ವಿಗ್ರಹ ಸ್ನೇಹಿತರೆ. ತುಂಬ ದೊಡ್ಡ ತರಬೇಕು ಅಂತ ಏನಿಲ್ಲ, ಪುಟ್ಟದಾಗಿರುವಂಥ ಒಂದು ಬೆಳ್ಳಿ ನಂದಿ ವಿಗ್ರಹವನ್ನು ನೀವು ತಗೊಂಬರ್ಬೇಕಾಗತ್ತೆ. ನಂದಿಯು ಶಿವನ ಭಕ್ತ ಮಾತ್ರನಲ್ಲ, ಅವನ ವಾಹನ ಕೂಡ. ಹಬ್ಬದಂದು ಬೆಳ್ಳಿಯ ನಂದಿ ವಿಗ್ರಹವನ್ನು ಮನೆಗೆ ತಂದರೆ ಎಲ್ಲವೂ ಶುಭ ಜರುಗುತ್ತೆ. ಪುಟ್ಟ ನಂದಿ ವಿಗ್ರಹವನ್ನು ಮನೆಗೆ ತಂದು ಅದನ್ನು ಪೂಜಿಸೋದ್ರಿಂದ ಶಿವನ ಪೂಜಿಸಷ್ಟೇ ನಿಮಗೆ ಅನುಗ್ರಹ ದೊರೆಯುತ್ತೆ. ಹಾಗಾಗಿ ನೀವು ಒಂದು ಪುಟ್ಟದಾದಂಥ ನೀವು ನಂದಿ ವಿಗ್ರಹವನ್ನು ಆ ದಿನ ಮನೆಗೆ ತನ್ನಿ. ಮೂರನೇದಾಗಿ ಯಾವ ವಸ್ತು ತರಬೇಕು ಅನ್ನೋದಾದರೆ ಏಕಮುಖ ರುದ್ರಾಕ್ಷಿ. ರುದ್ರಾಕ್ಷಿಯು ಶಿವನಿಗೆ ಬಹಳ ಇಷ್ಟ. ಮಹಾಶಿವರಾತ್ರಿಯಂದು ರುದ್ರಾಕ್ಷಿಯನ್ನು ಮನೆಗೆ ತಂದರೆ ನಿಮಗೆ ಎಲ್ಲವೂ ಶುಭವೇ ನಡೆಯುತ್ತೆ. ರುದ್ರಾಕ್ಷಿಯಲ್ಲಿ ವಿವಿಧ ರೀತಿಯ ರುದ್ರಾಕ್ಷಿಗಳಿರ್ತವೆ. ಅದರಲ್ಲೂ ಏಕಮುಖ ರುದ್ರಾಕ್ಷಿಯನ್ನು ನೀವು ಮನೆಗೆ ತಂದು ಹಿಂದೂ ಸಂಪ್ರದಾಯದಲ್ಲಿ ರುದ್ರಾಕ್ಷಿಯ ಸಂತೋಷದ ಸಂಕೇತ ಅಂತಲೇ ನಂಬಲಾಗುತ್ತೆ. ಕುಟುಂಬದವರಿಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ನೀಡುತ್ತೆ. ಹಾಗಾಗಿ ಶಿವರಾತ್ರಿಯಂದು ನೀವು ಏಕಮುಖ ರುದ್ರಾಕ್ಷಿಯನ್ನು ತಂದು ಶಿವನ ಮಂತ್ರವನ್ನು ಪಠಿಸುತ್ತಾ ಪೂಜೆ ಮಾಡಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಆ ದಿನ ಏಕಮುಖ ರುದ್ರಾಕ್ಷಿಯನ್ನು ಮನೆಗೆ ತಂದು ಪೂಜೆ ಮಾಡಿ. ನಾಲ್ಕನೇದಾಗಿ ಏನು ತರಬೇಕು ಅನ್ನೋದಾದರೆ ಮಹಾಮೃತ್ಯುಂಜಯ ಯಂತ್ರ. ಈ ಮಹಾಮೃತ್ಯುಂಜಯ ಯಂತ್ರವನ್ನು ಬಹಳ ಪರಿಣಾಮಕಾರಿ ಅಂತಲೇ ನಂಬೋದು. ಶಿವರಾತ್ರಿಯೊಂದು ಈ ಯಂತ್ರವನ್ನು ತಂದು ವಿಧಿವಿಧಾನಗಳ ಮೂಲಕ ಪೂಜೆ ನೆರವೇರಿಸಿದ್ರೆ ಮನೆಯಲ್ಲಿ ಏನೇ ದೋಷವಿದ್ದರೂ ನಿವಾರಣೆ ಆಗುತ್ತೆ. ದುಷ್ಟ ಶಕ್ತಿಗಳಿಂದ ಮನೆಯನ್ನು ರಕ್ಷಣೆ ಕೂಡ ಪಡಿಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಆ ದಿನ ಮಹಾಮೃತ್ಯುಂಜಯ ಯಂತ್ರವನ್ನು ಎಲ್ಲ ಅರ್ಶಿನ ಕುಂಕುಮದ ಅಂಗಡಿಗಳಲ್ಲೂ ಸಿಗುತ್ತೆ, ಹಾಗೆಯೇ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಆ ದಿನ ನೀವು ತರಿಸ್ಕೊಂಡು ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗೆ ರಕ್ಷಣೆ ಅನ್ನೋದು ಸಿಗುತ್ತೆ. ನಿಮಗೂ ಕೂಡ ಇದು ರಕ್ಷಣೆ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಮನೆಗೆ ಯಾವುದೇ ಮಾಟ ಮಂತ್ರ ಆಗಲಿ ಅಥವಾ ದುಷ್ಟ ಶಕ್ತಿಗಳ ಕಾಟ ಆಗಲಿ ಅಥವಾ ಯಾವುದೇ ಒಂದು ದೋಷ ಆಗಲಿ ಬರದೇ ಇರೋ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಹಾಗಾಗಿ ಆ ದಿನ ನೀವು ಯಾವುದೇ ಕಾರಣಕ್ಕೂ ಈ ಮಹಾಮೃತ್ಯುಂಜಯ ಯಂತ್ರವನ್ನು ತರೋದು ಮಾತ್ರ ಮಿಸ್ ಮಾಡಬೇಡಿ. ಬಿಲ್ವಪತ್ರೆ ಇಲ್ಲ ಅಂದರೆ ಪೂಜೆ ಸಂಪೂರ್ಣ ಆಗಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಮಹಾಶಿವರಾತ್ರಿಯ ದಿನದಂದು ನೀವು ಬಿಲ್ವಪತ್ರೆಯಿಂದ ನೀವು ಶಿವಲಿಂಗಕ್ಕೆ ಅರ್ಚನೆ ಮಾಡೋದ್ರಿಂದ, ಶಿವಲಿಂಗಕ್ಕೆ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಅತಿ ಬೇಗನೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ನೀವು ಬಿಲ್ವಪತ್ರೆ ತರಬೇಕಂದ್ರೆ ಇಲ್ಲಿ 3 ದಳಗಳಿರುತ್ತಲ್ಲ, ಈ ಥರ ಇರುವಂಥ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಬೇಕಾಗುತ್ತೆ. ಯಾವುದೇ ರೀತಿಯಾದ 1 ಅಥವಾ 2 ದಳಗಳಿರುವಂಥ ಬಿಲ್ವಪತ್ರೆಯನ್ನು ಅರ್ಪಿಸಬಾರ್ದು. 3 ದಳವಿರುವಂಥ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಿ ನಿಮ್ಮ ಆಸೆಗಳನ್ನು ಹೇಳ್ಕೊಳ್ಳೋದ್ರಿಂದ ಶಿವ ಅತಿ ಬೇಗನೆ ನಿಮ್ಮ ಆಸೆಗಳನ್ನು ಈಡೇರಿಸ್ತಾನೆ. ಕೊನೆಯದಾಗಿ ಮಲ್ಲಿಗೆ ಹೂವು. ಶಿವರಾತ್ರಿಯಂದು ಮಲ್ಲಿಗೆ ಹೂವನ್ನು ಮನೆಗೆ ತಂದರೆ ಶುಭ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಹೂವು ಪಾರ್ವತಿ ದೇವಿಗೆ ಬಹಳ ಪ್ರಿಯವಾದದ್ದು. ನಿಮಗೆ ಪಾರ್ವತಿಯ ಅನುಗ್ರಹ ಕೂಡ ದೊರೆಯುತ್ತೆ. ಆದ್ದರಿಂದ ನೀವು ಈ ದಿನ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಆದರೂ ಅಥವಾ 1 ಮೊಳ ಹೂವು ಆದರೂ ನೀವು ಮಲ್ಲಿಗೆ ಹೂವನ್ನು ತಗೊಂಬಂದು ಶಿವಪಾರ್ವತಿಯರ ಫೋಟೋಗೆ ನೀವು ಅರ್ಪಣೆ ಮಾಡೋದಾಗಲಿ ಅಥವಾ ಶಿವಲಿಂಗಕ್ಕೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಏನು ಪಾರ್ವತಿ ದೇವಿಯ ಅನುಗ್ರಹ ಅನ್ನೋದು ನಿಮ್ಮ ಮೇಲೆ ಆಗುತ್ತೆ. ಶಿವಪಾರ್ವತಿಯರ ಸಂಪೂರ್ಣ ಅನುಗ್ರಹ
ನಿಮಗೆ ಸಿಗುತ್ತೆ. ಹಾಗಾಗಿ ಆ ದಿನ ನೀವು ಮಲ್ಲಿಗೆ ಹೂವನ್ನು ಎಲ್ಲಾದರೂ ಹುಡುಕಿ ಸ್ವಲ್ಪ ಆದರೂ ಮಲ್ಲಿಗೆ ಹೂವನ್ನು ತೊಗೊಂಬಂದು ನೀವು ಶಿವಲಿಂಗಕ್ಕೆ ಅರ್ಪಣೆ ಮಾಡಿ ಸ್ನೇಹಿತರೆ. ಆಗ ನಿಮ್ಮ ಮೇಲೆ ಶಿವ ಪಾರ್ವತಿಯರ ಅನುಗ್ರಹ ಸಿಗುತ್ತೆ. ರಾತ್ರಿ ಅಂದ್ರೇ ಎಲ್ಲರಿಗೂ ಗೊತ್ತಿರುವಂಥದ್ದು ಉಪವಾಸ ಇದ್ದು ಜಾಗರಣೆ ಮಾಡುವುದು. ಯಾಕೆ ಅಂದರೆ ಇಡೀ ವರ್ಷ ನಮಗೆ ಶಿವ ಕಾಯ್ತಾ ಇರ್ತಾನೆ. ಆದರೆ ಶಿವನಿಗೋಸ್ಕರ ನಾವು ಒಂದು ದಿನ ನಾವು ಉಪವಾಸವಿದ್ದು ಜಾಗರಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಾಗಾಗಿ 8ನೇ ತಾರೀಕು ನೀವು ಶುಕ್ರವಾರದ ದಿನ ಪೂರ್ತಿ ಉಪವಾಸ ಇದ್ದು ನೀವು ಆ ದಿನ ರಾತ್ರಿ ಜಾಗರಣೆ ಮಾಡಿ ಆ ಜಾಗರಣೆಯ ದಿನ ನೀವು ಶಿವನನ್ನು ನೀವು ಶಿವ ಭಜನೆಯನ್ನು ಮಾಡೋದಾಗಲಿ ಅಥವಾ ಶಿವನ ಅಷ್ಟೋತ್ತರ ಹೇಳ್ಕೊಳ್ಳೋದಾಗಲಿ ಅಥವಾ ಶಿವಲಿಂಗಕ್ಕೆ ಪೂಜೆ ಮಾಡೋದಾಗಲಿ ಈ ರೀತಿಯ ಶಿವನಾಮಗಳನ್ನು ಹೇಳ್ಕೊಳ್ಳೋದು ಈ ರೀತಿಯಾಗಿ ಮಾಡೋದ್ರಿಂದ ಶಿವನ ಸಂಪೂರ್ಣ ಅನುಗ್ರಹ ಅನ್ನೋದು ದೊರೆಯುತ್ತೆ ಸ್ನೇಹಿತರೆ. ವರ್ಷ ಪೂರ್ತಿ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರ್ತೀರಿ. ಆದರೆ ಶಿವರಾತ್ರಿಯ ಹಬ್ಬದ ದಿನದಂದು ಮಾತ್ರ ನಾವು ಶಿವನನ್ನು ಆರಾಧನೆ ಮಾಡಬೇಕಾಗತ್ತೆ. ಯಾಕೆಂದರೆ ವರ್ಷಕ್ಕೊಂದಿನ ಬರೋ ಹಬ್ಬದ ದಿನ ನಾವು ಶಿವನನ್ನು ಪೂಜೆ ಮಾಡೋದ್ರಿಂದ ಶಿವನ ಅನುಗ್ರಹ ಅನ್ನೋದು ಸಿಗುತ್ತೆ. ನಮ್ಮ ಏನು ಆಸೆಗಳಿರುತ್ತೆ, ನಮ್ಮ ಏನು ಬಯಕೆಗಳಿರುತ್ತೆ ಅವೆಲ್ಲ ತೀರುವಂಥ ದಿನ ಅಂದರೆ ಶಿವರಾತ್ರಿ ಸ್ನೇಹಿತರೆ. ಹಾಗಾಗಿ ಶಿವರಾತ್ರಿಯ ದಿನದಂದು ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನಾದರೂ ಅಭಿಷೇಕ ಮಾಡಿಸೋದಾಗಲಿ ಅಥವಾ ಅಲ್ಲಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಬರೋದಾಗಲಿ, ಮನೆಯಲ್ಲಿ ಶಿವಲಿಂಗವನ್ನು ತಂದು ಪೂಜೆ ಮಾಡೋದು, ಶಿವದೇವರ ಶಿವ ಪಾರ್ವತಿಯರ ಫೋಟೋ ಇತ್ತು ಅಂದರೆ ಫೋಟೋಗೆ ಪೂಜೆ ಮಾಡೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಶಿವ ಪಾರ್ವತಿಯರ ಅನುಗ್ರಹ ದೊರೆಯುತ್ತೆ. ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.